ಸ್ಪಂದನ ಇಂದಿಗೂ ಎಂದೆಂದಿಗೂ. ನಮಸ್ತೆ ವೀಕ್ಷಕರೇ, ಇನ್ನು ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಾನು ಕಾರ್ತಿಕ್. ಆ್ಯಂಡ್ ನಿಮಗೆ ಗೊತ್ತಿರುವ ಹಾಗೆಯೇ ಈ ಒಂದು ಕಾರ್ಯಕ್ರಮ ಒಂದು ಜನರಿಗೆ ನಮ್ಮ ಕೊರೋನಾ ಎಫೆಕ್ಟ್ ನಂತರ ಕೆಲವೊಂದು ಶೋರೂಮ್ಗಳಿಗೆ, ಕೆಲವೊಂದು ಹಾಸ್ಪಿಟಲ್ಸ್ಗಳಿಗೆ ಹೋಗಬೇಕಾದ್ರೆ ಎಷ್ಟು ಹೆದರಿಕೆ ಇದೆ ಅಂತ ನಮ್ಮ ಜನರ ಮೈಂಡಲ್ಲಿದೆ. ಸೊ ಆ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡುವಂಥ ಕಾರ್ಯಕ್ರಮ. ಸೊ ಇವತ್ತು ನಾವು ಉಡುಪಿಯಲ್ಲಿರುವಂಥ ವಾದಿರಾಜ್ ಕಾಂಪ್ಲೆಕ್ಸಲ್ಲಿರುವ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಮೆಡಿಕಲ್ ಶಾಪ್ನಲ್ಲಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ಮೆಡಿಕಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಆದರೆ ಇಲ್ಲಿ ಯಾವ ಥರ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಳ್ತಾರೆ ನೋಡೋಣ ಬನ್ನಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಈ ಒಂದು ಶಾಪ್ನಲ್ಲಿದ್ದೇವೆ. ಇದು ಮೇ ಬಿ ಲಾಸ್ಟ್ ಜಾನ್ವರಿಯಲ್ಲಿ ಈ ಶಾಪ್ ಒಂದು ಓಪನ್ ಆಗಿದೆ. ವೆರಿ ಗ್ರ್ಯಾಂಡ್ ಓಪನ್ ಆಗಿದೆ. ಬಟ್ ಇವಾಗ ಏನಂದರೆ ಪ್ರತಿಯೊಂದು ಕಸ್ಟಮರ್ನ ಬಾಯಲ್ಲಿ ಇರೋದು ಗಿರಿಜಾ ಗಿರಿಜಾ ಗಿರಿಜಾ. ಸೊ ಹಾಗಾಗಿ ನಮ್ಮ ಜೊತೆ ಇವತ್ತು ಅದರ ಪ್ರೊಪ್ರೈಟರ್ ಇದ್ದಾರೆ, ರವೀಂದ್ರ ಕೆ ಶೆಟ್ಟಿ ಅವರು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಆರಾಮ. ಓಕೆ, ಗ್ರೇಟ್. ಸೊ ಮೇ ಬಿ ನಾನು ಒಂದು ಜಾನ್ವರಿಯಿಂದ ನೋಡ್ತಾ ಇದ್ದೇನೆ, ಗಿರಿಜಾ ಅನ್ನೋ ಒಂದು ಹೆಸರು ತುಂಬ ಫೇಮಸ್ ಆಗಿದೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ಮೇ ಬಿ ಜನರಿಗೆ ತುಂಬ ಒಂದು ನಂಬಿಕೆ ಬಂದುಬಿಟ್ಟಿದೆ ಅಲ್ವಾ? ಸೊ ಏನು ರೀಸನ್ ಆಗಿರ್ಬೋದು ಸರ್ ಇದಕ್ಕೆ? ಖಂಡಿತ. ನಾವು ಈಗ ನಮ್ದು ಅಂತ ಹೇಳಿದ್ರೆ ಗಿರಿಜಾ ಎಂಟರ್ಪ್ರೈಸಸ್ ಅನ್ನುವಂಥದ್ದು ಸುಮಾರು 10 ವರ್ಷದಿಂದ ನಾವು ಈ ಜನರಿಗೆ ಸೇವೆಯನ್ನ, ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಸೇವೆಯನ್ನ ಕೊಡ್ತಾ ಇದ್ದೇವೆ. ಹೊಸ್ತಲ್ಲ, ಗಿರಿಜಾ ಎಂಟರ್ಪ್ರೈಸಸ್ ಅಂತ ಹೇಳಿ ನಮ್ದು. ಆ ನಂತರ ಅದರಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ ಫಾರ್ಮಾ ಮತ್ತೆ ಸರ್ಜಿಕಲ್ಸ್ ಎರಡನ್ನ ಒಟ್ಟಿಗೆ ಹೋಲ್ಸೇಲ್ ರೀತಿಯಲ್ಲಿ ನಾವು ನಮ್ಮ ಕಸ್ಟಮರಿಗೆ ವಿತರಣೆ ಮಾಡ್ತಾ ಇದ್ವಿ. ಈಗ ರೀಸೆಂಟ್ ಆಗಿ ಅಂತ ಹೇಳಿದ್ರೆ ಒಂದು ಜಾನ್ವರಿಯಲ್ಲಿ ನಾವು ಒಂದು ಹೊಸ ಸಂಸ್ಥೆಯನ್ನ, ಇದು ಗಿರಿಜಾ ಎಂಟರ್ಪ್ರೈಸಸ್ ಮಾತೃ ಸಂಸ್ಥೆ, ಒಂದು ಹೊಸ ಸಂಸ್ಥೆ ಅದರ ನಾವು ಇಲ್ಲಿ ಓಪನ್ ಮಾಡಿದ್ದೇವೆ. ಯಾಕಂದ್ರೆ ಜನರಿಗೆ ಹೆಚ್ಚಿನ ಸೇವೆಯನ್ನು ಕೊಡಬೇಕು ಅನ್ನೋ ನೆಲೆಯಲ್ಲಿ ಈಗ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಅಲ್ಲಿ ಓನ್ಲಿ ಸರ್ಜಿಕಲ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ನಾವು ಇಟ್ಟಿದ್ದೇವೆ. ಆಲ್ಮೋಸ್ಟ್ ಎಲ್ಲ ರಿಲೇಟೆಡ್ ಸರ್ಜಿಕಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅನ್ನು ನಾವು ಇಟ್ಟಿದ್ದೇವೆ. ಅದೇ ರೀತಿ ಗಿರಿಜಾ ಎಂಟರ್ಪ್ರೈಸಸ್ ನಮ್ದು ಫಾರ್ಮಾ ಹೋಲ್ಸೇಲ್, ಗಿರಿಜಾ ಹೆಲ್ತ್ ಕೇರ್ ಅಲ್ಲಿ ಹೋಲ್ಸೇಲ್ ಆಸ್ ವೆಲ್ ಆಸ್ ರಿಟೇಲ್ ಎರಡನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಮತ್ತೆ ಅಂತ ಹೇಳಿದ್ರೆ ನೀವು ಹೇಳ್ತೀರಿ ಎಲ್ಲ ಕಡೆ ಗಿರಿಜಾ ಗಿರಿಜಾ ಬರ್ತುಂಟು ಅಂತ ಹೇಳಿದ್ರೆ ನಮ್ದು ಸೇವೆ ಆ ರೀತಿ ಜನರಿಗೆ ನಾವು ಕೊಡ್ತಾ ಇದ್ದೇವೆ. ನಾವು ಇಂಪಾರ್ಟೆನ್ಸ್ ಕೊಡುವಂತದ್ದು ಸೇವೆಗೆ, ಅದರೊಟ್ಟಿಗೆ ನಮ್ಮ ಈ ಬಿಸ್ನೆಸ್ ಕೂಡ ನಡೀತಾ ಇದೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ನಮ್ಮಲ್ಲಿ ಲಭ್ಯ ಇದೆ. ಸರ್ಜಿಕಲ್ ರಿಲೇಟೆಡ್ ಆಗಲಿ ಅಥವಾ ಮೆಡಿಸಿನ್ ಆಗಲಿ, ಯಾವುದು ಕಸ್ಟಮರ್ ಬಂದ್ರೆ ಇಲ್ಲ ಅಂತ ಹೇಳಿ ಅಂತ ತುಂಬಾ ಕಡಿಮೆ. ಕೆಲವೊಂದು ಸರ್ತಿ ಆಗಿರ್ಬೋದು, ಆದ್ರೆ ತುಂಬಾ ಕಡಿಮೆ. ಹಾಗಾಗಿ ಜನರೇ ಹೇಳ್ತಾರೆ, ಕಸ್ಟಮರೇ ಬಂದು ಹೇಳ್ತಾರೆ, ನಿಮ್ಮಲ್ಲಿ ಬಂದ್ರೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಇದೆ ಸರ್, ಇಂಥ ಒಂದು ಸಂಸ್ಥೆ ನಮಗೆ ಉಡುಪಿಗೆ ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ನಾರ್ಮಲಿ ಈ ನಿಮ್ಮ ಒಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗಳಿಗೆ ಕೆಲವೊಂದೆಲ್ಲ ಬೇಕಾಗಿರುತ್ತೆ, ಪ್ರಾಡಕ್ಟ್ಸ್ ಎಲ್ಲ ಬೇಕಾಗಿರುತ್ತೆ. ಸೊ ಅಂಥದ್ದೆಲ್ಲ ಹೋಲ್ಸೇಲ್ ರಿಲೇಟೆಡ್ ಆಗಿ ಕೊಡ್ತೀರಲ್ವಾ? ಖಂಡಿತ, ಹೌದು. ಈಗ ಹಾಸ್ಪಿಟಲ್ಸ್ಗಾಗಲಿ ಅಥವಾ ಮೆಡಿಕಲ್ಗಾಗಲಿ ನಮ್ದು ಹೋಲ್ಸೇಲ್ ಇದೆ. ಹೋಲ್ಸೇಲ್ ನಮ್ಮ ಕೆಲವೊಂದು ನಾವು ಕಂಪನಿಗಳಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಅದರದ್ದು ಸ್ಟಾಕಿಸ್ಟ್ ಆಗಿದ್ದೇವೆ. ಹಾಗಾದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಹಾಸ್ಪಿಟಲ್ಸ್ಗಳಿಗೆ ಇಲ್ಲಿರೋದು ಎಲ್ಲ, ಈಗ ನಮ್ಮ KMC ಮಣಿಪಾಲ್ ಆಗಲಿ ಅಥವಾ ಎಲ್ಲ ನಿಯರ್ ಬೈ ಎಲ್ಲ ಒಳ್ಳೊಳ್ಳೆ ಹಾಸ್ಪಿಟಲ್ಗಳಿಗೆ ನಾವು ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದೇವೆ ಹೋಲ್ಸೇಲ್ ಇದರಲ್ಲಿ. ಅದೇ ರೀತಿ ರಿಟೇಲ್ ಕೂಡ ಈ ಸರ್ಜಿಕಲ್ ಪ್ರಾಡಕ್ಟ್ಸ್ ಅನ್ನು ರಿಟೇಲ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ. ಸೊ ನಾನು ನೋಡಿದ ಹಾಗೆ ನಿಮ್ಮ ಮಾತಿನೆಲ್ಲ ಗೊತ್ತಾಗುತ್ತೆ ಏನಂದ್ರೆ ಕಸ್ಟಮರ್ಗಳಿಗೆ ಯಾವುದೇ ರೀತಿಯಲ್ಲಿ ಬೇಜಾರಾಗಬಾರ್ದು ನಮ್ಮ ಸರ್ವಿಸ್ ಅಲ್ವಾ? ಸೊ ಈಗ ಮೇ ಬಿ ಈಗ ಕೊರೋನಾ ಎಫೆಕ್ಟ್ ನಂತರ
ಈಗ ತುಂಬಾ ಜನ ಹೇಳ್ತಾರೆ ಇದು ಕೊರೋನಾ ನಂತರ ಓಪನ್ ಆಯ್ತು ಅಂತ, ಬಟ್ ಅದು ಅಲ್ಲ ನನ್ನ ಪ್ರಕಾರ ಅಲ್ವಾ? ಸೊ ಕೆಲವರಿಗೆ ನಾವು ಓಪನ್ ಮಾಡಿದ ಜನವರಿಯಲ್ಲಿ. ಓಕೆ. ಆದ್ರೆ ಕೆಲವರು ಹೇಳ್ತಾರೆ ನೀವು ಓಪನ್ ಮಾಡಿದ್ರಿಂದ ಕೊರೋನಾ ಬಂದ್ರೆ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಆಯ್ತು ಅಂತ. ಅಲ್ಲ, ಖಂಡಿತ ಇದನ್ನ ಅದು ಕೊರೋನಾ ಬರ್ಬೇಕಂತ ನಾವು ಹೇಳುದಿಲ್ಲ. ಬಂದದ್ರಿಂದ ನಾವು ಜನರಿಗೆ ಒಳ್ಳೆ ರೀತಿ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯವಾಯ್ತು. ಇದರಿಂದ ಬಿಸ್ನೆಸ್ ಆಗಿದೆ, ಖಂಡಿತವಾಗಿ ಬಿಸ್ನೆಸ್ ಅಂತೂ ಆಗಿದೆ. ಸೇಮ್ ಟೈಮ್ ನಾವು ಜನರಿಗೆ ಉತ್ತಮ ಸರ್ವಿಸ್ ಅನ್ನು ಕೊಟ್ಟಿದ್ದೇವೆ. ಈಗ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಕೂಡ ಹಾಗೆ ನಾವು ಫುಲ್ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ತೆರೆದಿಟ್ಟಿದ್ದೇವೆ. ಹೌದು, ಖಂಡಿತ ನಮ್ಮ ಇವರು ಎಂಪ್ಲಾಯೀಸ್ ಕೂಡ ಹಾಗೆ ನಮಗೆ ಒಳ್ಳೆ ರೀತಿಯಲ್ಲಿ ಕೋಆಪರೇಷನ್ ಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಅವರಿಗೂ ಹಾಗೆ ನಾವು ಸೇಫ್ಟಿ ಮೆಜರ್ ತಗೊಂಡಿದ್ದೇವೆ. ಎಲ್ಲರಿಗೂ ಫೇಸ್ ಶೀಲ್ಡ್ ಅಥವಾ ಫೇಸ್ ಮಾಸ್ಕ್, ಗ್ಲೌಸಸ್ ಮತ್ತೆ ಗಾಗಲ್ಸ್ ಎಲ್ಲ ಕೊಟ್ಟು ಅವರನ್ನು ಕೂಡ ಪ್ರೊಟೆಕ್ಟ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ನಾವು ಖಂಡಿತ ನಾವು ಸೇಫ್ಟಿ ಇದ್ರೆ ಮಾತ್ರ ನಾವು ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈಗಲೂ ಕೂಡ ಹಾಗೆ ನಾವು ಈ ಕೊರೋನಾ ಪೀರಿಯಡ್ ಇರೋದ್ರಿಂದ ಈಗ ನಮ್ಮ ಇವರಿಗೆ ಎಂಪ್ಲಾಯೀಸಿಗೆ ಪ್ರತಿಯೊಬ್ಬರಿಗೂ ಡಾಕ್ಟರ್ ಸಲಹೆ ಅಂತೆ ವಿಟಮಿನ್ ಸಿ ಮತ್ತು ಚ್ಯೂಯಬಲ್ ಟ್ಯಾಬ್ಲೆಟ್ ವಿತ್ ಜಿಂಕ್ ಅನ್ನು ಕೊಡ್ತಾ ಇದ್ದೇವೆ ಇಮ್ಯುನಿಟಿ ಡೆವಲಪ್ಗೆ. ಅದೇ ರೀತಿ ನಾವು ಬೆಳಿಗ್ಗೆ ಹೊತ್ತಿಗೆ ನಾವು ಅವರಿಗೆ ಈ ಕಷಾಯ ಕೂಡ ಮಾಡಿ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರೆಲ್ಲ ಸರಿಯಾಗಿ ಇಲ್ಲಿ ಬಂದರೆ ಮಾತ್ರ ನಮಗೆ ಬಿಸ್ನೆಸ್ ಅನ್ನು ನಡೆಸಲಿಕ್ಕೆ ಆಗ್ತದೆ, ಅವರು ಹೆಲ್ದಿ ಆಗಿದ್ದರೆ. ಆ ಒಂದು ನೆಲೆಯಲ್ಲಿ ನಾವು ಅವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೇವೆ. ಓಕೆ. ಸೊ ಈಗ ಕಸ್ಟಮರ್ ಬರುವಂಥ ಕಸ್ಟಮರ್ ಮೇ ಬಿ ಈಗ ಗಿರಿಜಾ ಓಪನ್ ಆಗಿ ಜಾನ್ವರಿಯಿಂದ 6 months ಆಯಿತು. ಸೊ ಕಸ್ಟಮರ್ಗಳ ಫೀಡ್ಬ್ಯಾಕ್ ಹೇಗಿದೆ ಸರ್ ನಿಮ್ಗೆ ಈಗ? ಅಲ್ಲ, ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಈಗ ನಿಮ್ಮ ಆನ್ಲೈನ್ ಅಲ್ಲಿ ಬೇಕಾದ್ರೆ ಆಗ್ಬೋದು. ಎಲ್ಲರೂ ಹಾಕುವಂತಂದ್ರೆ ಒಳ್ಳೆ ಸರ್ವಿಸ್. ಓಕೆ. ಮತ್ತೆ ಒಂದೇ ಸೂರಿನಡಿ ಎಲ್ಲಾ ಪ್ರಾಡಕ್ಟ್ಸ್ ನಮಗೆ ಸಿಗ್ತದೆ. ಅದರಲ್ಲಿ ನಮ್ದು ಆನ್ಲೈನ್ ಇದ್ರಲ್ಲೂ ಕೂಡ ಕಮೆಂಟ್ ರಿವ್ಯೂ ಅಲ್ಲಿ ಅದೇ ಕಮೆಂಟ್ ಇದೆ. ಮತ್ತೆ ಬಂದವರು ಕೂಡ ಹಾಗೆ ಇಂಥ ಒಂದು ನಮ್ಗೆ ಸಂಸ್ಥೆ ಬೇಕಿತ್ತು ಎಲ್ಲೂ ಹೇಳೋದಾಗಿ. ಓಕೆ. ಓಕೆ. ಅದೇ ರೀತಿ ನಮಗೂ ಬಹಳ ಖುಷಿ ಇದೆ, ಜನರ ಸರ್ವಿಸ್ ಕೊಡ್ಲಿಕ್ಕೆ ಕೊಡ್ತಾ ಇದ್ದೇವೆ. ಓಕೆ. ಈ ಕೊರೋನಾ ಮುಂಚೆ ಈಗ ಕೆಲವೊಂದು ಬಿಸ್ನೆಸ್ಗಳಿಗೆ ನಾರ್ಮಲ್ ಆಗಿತ್ತು, ಅಂದ್ರೆ ಮೇ ಬಿ ಡೈಲಿ ಒಂದು ಬೆಳಿಗ್ಗೆ ಬಂದ್ರೆ ಸಂಜೆ ತನಕ ಬಿಸ್ನೆಸ್ ಆಗುತ್ತೆ ಹೋಗುತ್ತೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಈ ಕೊರೋನಾ ಬಂದ ಮೇಲೆ ಸ್ವಲ್ಪ ಚಾಲೆಂಜಿಂಗ್. ಓಕೆ, ನೀವು ಎಷ್ಟು ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಳ್ತಿದ್ದೀರಾ ಅಂತ. ಸೊ ನಮ್ಮ ಗಿರಿಜಾದಲ್ಲಿ ಏನು ಸೇಫ್ಟಿ ಮೆಜರ್ಸ್ ತಗೊಳ್ತಿದ್ದೀರಾ ಅಂತ? ಖಂಡಿತ ನೀವು ಹೇಳುವಂಥದ್ದು ಮುಂಚೆ ಅಂತ ಹೇಳಿದ್ರೆ ಹಾಗಲ್ಲ, ನಾರ್ಮಲ್ ಆಗಿರೋದು. ಎಲ್ಲರೂ ಬರ್ತಾರೆ, ಒಳಗೆ ತಗೊಂಡು ಹೋಗ್ತಾರೆ, ನಾವು ಕೊಡ್ತೇವೆ, ಸ್ಪೀಡ್ ಆಗ್ತಿತ್ತು. ಈಗ ಮುಂಚಿನಾಗೆ ಆಗುದಿಲ್ಲ. ಈಗ ಕಸ್ಟಮರ್ ಮುಂಚೆಗಿಂತ ಕಸ್ಟಮರ್ ಈಗ ಜಾಸ್ತಿ. ಓಕೆ. ಓಕೆ. ಮುಂಚೆ ಕಂಪೇರ್ ಮಾಡಿದ್ರೆ ಅವರನ್ನು ಮ್ಯಾನೇಜ್ ಮಾಡಬೇಕು. ಈಗ ಬಂದವರನ್ನು ಸೋಷಿಯಲ್ ಡಿಸ್ಟೆನ್ಸ್ ಒಂದು 5-6 ಫೀಟ್ ದೂರದಲ್ಲಿ ನಿಲ್ಲಿಸಬೇಕು. ಎಲ್ಲರನ್ನ ಒಳಗೆ ಬಿಡ್ಲಿಕ್ಕೆ ಆಗುದಿಲ್ಲ ಒಂದೇ ಸರ್ತಿ, ಒಬ್ಬರೊಬ್ಬರನ್ನೇ ಬಿಡಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಈಗ ಚೇರ್ ಇಟ್ಟಿದ್ದೇವೆ. ಹೌದು, ಚೇರ್ ವೇಟ್ ಮಾಡುವ ಹೊರಗೆ. ಅನಂತರ ಬಂದವರಿಗೆ ಥರ್ಮಲ್ ಸ್ಕ್ಯಾನರ್ ಇಂದ ನಾವು ಇನ್ಫ್ರಾರೆಡ್ ಥರ್ಮಲ್ ಸ್ಕ್ಯಾನರ್ ಇಂದ ಇದು ನೋಡಿ ಫೀವರ್ ನೋಡಿ ಒಳಗೆ ಬಿಡುವಂತದ್ದು. ಮತ್ತೆ ಸ್ಯಾನಿಟೈಸರ್ ಸ್ಟ್ಯಾಂಡ್ ಇಟ್ಟಿದ್ದೇವೆ, ಫುಡ್ ಸ್ಟ್ಯಾಂಡ್. ಅದ್ರಲ್ಲಿ ಕೈಯಲ್ಲಿ ಟಚ್ ಮಾಡಬೇಕಾಗೇನಿಲ್ಲ. ಕಾಲಿಂದ ಸ್ಯಾನಿಟೈಸರ್ ತಗೊಂಡು ಒಳಗೆ ಬರುವಂತದ್ದು. ಒಳಗೆ ಬಂದ್ರು ಕೂಡ ಹಾಗೆ ನಾವು ತುಂಬಾ ಇದು ಬ್ಲಾಕ್ ಮಾಡಿ ಗ್ಯಾಪ್ ಅನ್ನು ಮೇಂಟೈನ್ ಮಾಡಿದ್ದೇವೆ. ಒಬ್ಬೊಬ್ಬರಿಗೆ ಸರ್ವಿಸ್ ಕೊಡುವ ಹಾಗೆ ಬ್ಲಾಕ್ ಮಾಡಿ ಅವರಿಗೆ ಒಳ್ಳೆ ರೀತಿ ಸರ್ವಿಸ್ ಅನ್ನ ನಾವು ಕೊಡ್ತಾ ಇದ್ದೇವೆ. ಹೌದು, ಈವನ್ ಕಸ್ಟಮರ್ ಕೂಡ ಇಲ್ಲಿ ನಮ್ಮಲ್ಲಿ ಬರುವವರು ಹೆದರ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನಾವು ನಮ್ಮ ಎಲ್ಲ ಸ್ಟಾಫ್ ಕೂಡ ಹಾಗೆ ಅವರಿಗೂ ಫೇಸ್ ಶೀಲ್ಡ್ ಅದೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದೆ. ಮತ್ತೆ ಬೇರೆ ಯಾರಿಗೂ ಅನ್ನೆಸೆಸರಿ ಒಳಗೆ ಬಂದು ರಶ್ ಆಗುವಂತದನ್ನ ನಾವು ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಓಕೆ. ಓಕೆ. ಸೊ ಈ ಮಾಸ್ಕ್ ಕಡ್ಡಾಯ, ಯಾರು ಹಾಕದೆ ಬರ್ತಾರೆ ಎಂಟ್ರಿ ಇಲ್ಲ ಅಲ್ವಾ? ಈಗ ಮಾಸ್ಕ್ ಯೂಶಲಿ ಈಗ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ಉಡುಪಿ ಒಂದು ಯಾರೋ ಮಾಸ್ಕ್ ಹಾಕದೆ ಬರೋದು, ಎಲ್ಲರೂ ಮಾಸ್ಕ್ ಹಾಕೊಂಡೇ ಬರ್ತಾರೆ. ಮಾಸ್ಕ್ ಹಾಕೊಂಡು ಬರೋದು ನಾವು ಒಂದು ಮಾಸ್ಕ್ ಅವ್ರಿಗೆ ಕೊಡ್ತೇವೆ. ಹೌದು, ನಾವು ಒಂದು ಸದ್ಯಕ್ಕೆ ಅದನ್ನ ಮಟ್ಟಿಗೆ ಒಂದು ಮಾಸ್ಕ್ ಅನ್ನು ಅವರಿಗೆ ನಾವು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಓಕೆ. 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 ಸೂಪರ್. ಶ್ರೀ ವೆಂಕಟರಮಣ ಪಿಯು ಕಾಲೇಜ್ ಕುಂದಾಪುರ ಸತತ 3 ವರ್ಷಗಳಲ್ಲಿ 100% ಫಲಿತಾಂಶದ ದಾಖಲೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಸರಾದ ಶಿಕ್ಷಣ ಸಂಸ್ಥೆ. ಈ ಬಾರಿಯ ಪಿಯು ಪರೀಕ್ಷೆಯಲ್ಲಿ 3 ರ್ಯಾಂಕ್ಗಳನ್ನು ಪಡೆದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ವೆಂಕಟರಮಣ ಪಿಯು ಕಾಲೇಜ್ ಕುಂದಾಪುರ. ದಾಖಲಾತಿ ಆರಂಭವಾಗಿದೆ.
ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಎಸ್, ಪಿಸಿಎಂಸಿಎಸ್, ಪಿಸಿಎಂಇ, ಕಾಮರ್ಸ್ ವಿಭಾಗದಲ್ಲಿ ಇಬಿಎಎಸ್, ಇಬಿಎಸಿ, ಇಬಿಎಬಿ ಈ ಕೋರ್ಸ್ಗಳು ಲಭ್ಯವಿದೆ. ಕರೆ ಮಾಡಿ 9731488501, 9141052376, 7795055376. ನಿಮಗೆ ಆಟ ಆಡಲು ಇಷ್ಟ ಇದೆಯಾ? ಹಾಗಾದ್ರೆ MPL ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಆಡಿ 40ಕ್ಕಿಂತ ಹೆಚ್ಚು ಅತ್ಯಾಕರ್ಷಕ ಆಟಗಳು ಮತ್ತು ದಿನ ಗೆಲ್ಲಿ ತುಂಬಾ ಬಹುಮಾನಗಳನ್ನು. ಆಪ್ ಒಂದು, ಆಟ ಮತ್ತು ಬಹುಮಾನ ಹಲವು. ಮತ್ತೆ ಇನ್ನೇಕೆ ತಡ? ಡೌನ್ಲೋಡ್ ಮಾಡಿ MPL ಆಪ್ MPL.live ನಿಂದ. Download now from MPL.live. MPL. ನಿಮ್ಮ ಚಿನ್ನವನ್ನು ಜೈಲ್ನಿಂದ ಅಂದ್ರೆ ಲಾಕರ್ಸ್ ನಿಂದ ತೆಗೆದು ಉಪಯೋಗಿಸಿ. ಹೇಗೆ? 2 ಆನೆಗಳ ಗುರುತಿನ ಮುತ್ತೂಟ್ ಫೈನಾನ್ಸ್, ಇಂಡಿಯಾದ ನಂಬರ್ 1 ಮೋಸ್ಟ್ ಟ್ರಸ್ಟೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಬ್ರ್ಯಾಂಡ್. ಯೋಚನೆ ಬದಲಿಸಿರಿ. ಲಾಕರ್ನಂತಹ ಜೈಲಿನಿಂದ ನಿಮ್ಮ ಚಿನ್ನವನ್ನು ಹೊರತನ್ನಿರಿ. ಜೀವನದಲ್ಲಿ ಮುನ್ನಡೆಯಿರಿ. 9946901212ಗೆ ಕಾಲ್ ಮಾಡಿರಿ. बच्चे जो देखते हैं वही सीखते हैं, तो क्यों ना कुछ अच्छा ही दिखाएं। स्वच्छता की ओर कदम बढ़ाएं। चलो भारत को स्वच्छ बनाएं। Education is the passport to the future, for tomorrow belongs to those who prepare for it today. Learning in its purest form lays the foundation of a strong tomorrow. Let your child be a part of this change. GM Vidyaniketan Public School, shaping minds of the future. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಮ್ಮ ಜೊತೆ. ಒಂದು ಸ್ವಲ್ಪ ಕೊರೋನಾದ ಬಗ್ಗೆ ತುಂಬ ಮಾಹಿತಿಯನ್ನು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಡಾಕ್ಟರ್ PV ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಸೊ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ದೇನೆ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಫೈನ್ ಅಲ್ವಾ? ಓಕೆ. ಸೊ ಜನರಲಿ ಕೆಲವೊಂದು ತುಂಬ ಕನ್ಫ್ಯೂಷನ್ಸ್ ಇದೆ ಸರ್ ಕೊರೋನಾದ ಬಗ್ಗೆ. ಸೊ ಜನರಲಿ ಏನು ಕನ್ಫ್ಯೂಷನ್ಸ್ ಅಂದರೆ, ಹೊರಗೆ ಬರಬೇಕಾದ್ರೂ ಕನ್ಫ್ಯೂಷನ್ಸು, ಮನೇಲಿ ಇರುವಾಗಲೂ ಕನ್ಫ್ಯೂಷನ್ಸು, ಇದೆಲ್ಲ ಜಾಸ್ತಿ ಇದೆ. ಸೊ ಇದನ್ನು ಹೇಗೆ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಬೋದು ಅಂತ ಸರ್? ಈಗ ಮೊಟ್ಟ ಮೊದಲನೇದಾಗಿ ನಾನು ಏನು ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಈ ಕೊರೋನಾ ಏನಿದೆ ಇದು ಇದರಿಂದ ಸಾಕಷ್ಟು ಸಮಸ್ಯೆಗಳು ಇದೆ. ಆದರೆ ಈ ಸಮಸ್ಯೆಗಳು ನಾರ್ಮಲಿ ಇರುವುದಕ್ಕಿಂತ ಬಹಳ ಉತ್ಪ್ರೇಕ್ಷೆ ನಮ್ಮ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದೆ. ಸೊ ಆ್ಯಸ್ ಇಟ್ ಈಸ್ ನಾನು ಜನಸಾಮಾನ್ಯರಿಗೆ ತಿಳಿಸುವುದೇನೆಂದರೆ, ಯಾರಿಗೇ ಆಗಲಿ ಕೊರೋನಾ ಬಂದಲ್ಲಿ 95% ಜನರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇದು ನೆಗಡಿ ಏನು ನಮಗೆ ಕಾಮನ್ ಕೋಲ್ಡ್ ಅಂತ ನೀವು ಕೇಳಿದ್ದೀರ, ಅದೇ ಥರ 95% ಜನರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಕಾಮನ್ ಕೋಲ್ಡ್ ಥರದ್ದೇ ಒಂದು ಇದು ನಮ್ಮ ದೇಶದಲ್ಲ, ವಿಶ್ವಾದ್ಯಂತ ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಮತ್ತು ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ, ಇದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದರೆ ಇವತ್ತು ಇದಕ್ಕೆ ಚಿಕಿತ್ಸೆ ಅಂದರೆ ಒಂದು ನಮ್ಮ ಜಾಗ್ರತೆ ನಾವು ಮಾಡೋದು. ನಮ್ಮ ಜಾಗ್ರತೆ ನಾವು ಮಾಡೋದು ಅಂತ ಹೇಳುವಾಗ ಒಂದು ಫಸ್ಟ್ ಸಿಂಪಲ್ ಟಿಪ್ಸ್ ನೀವೆಲ್ಲ ಈಗ ನಮ್ಮ ಮೊಬೈಲ್ನಲ್ಲಿ ನಿಮಗೆ ಪ್ರತಿದಿನ ಹೇಳ್ತಾರೆ, ಅದನ್ನೇ ಹೇಳ್ತೇನೆ. ಬಟ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೋಪ್ ಹಾಕಿ ಕೈ ತೊಳೆಯೋದು. ಯಾರು ನೀವು ಬ್ಯಾಂಕ್ಗಳಲ್ಲಿ ಇದ್ದೀರಾ ಅಥವಾ ಪೊಲೀಸ್ನವರು ಹಾಗೂ ಗೌರ್ಮೆಂಟ್ ಆಫೀಸ್ನಲ್ಲಿರುವವರು, ಡಾಕ್ಟರ್ಸು, ಸ್ಯಾನಿಟೈಸರ್ ಹಾಕಿ ಕೈ ತೊಳೆಯೋದು. ಫಸ್ಟ್ ಎಸ್, ನಾನು ನಿಮಗೆ ಆ್ಯಕ್ಚುಲಿ 7 ಎಸ್ ಹೇಳ್ತೇನೆ ಇದರಲ್ಲಿ. ಸೊ ಮೊದಲನೇದು ಸೋಪ್, ಹ್ಯಾಂಡ್ ವಾಶ್ ಆರ್ ಸ್ಯಾನಿಟೈಸರ್. ಸ್ಯಾನಿಟೈಸರನ್ನು ಯಾರು ಬಳಸಬೇಕು ಅಂದರೆ, ಯಾರಿಗೆ ಈ ಒಂದು ಪದೇ ಪದೇ ಹೋಗಿ ಕೈ ತೊಳಿಲಿಕ್ಕಾಗಲ್ಲ ಅವರುಗಳು ಸ್ಯಾನಿಟೈಸರ್. ಎರಡನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಈ ಸಾಮಾಜಿಕ ಅಂತರ ಅನ್ನೋದೇನಿದೆ, ಕೈ ಹೀಗೆ ಮಾಡಿದರೆ ಇಷ್ಟಂತೂ ಮಿನಿಮಮ್ ಡಿಸ್ಟೆನ್ಸ್ ಇರಲೇಬೇಕು. ಇದು
2 ಮೀಟರ್ ಡಿಸ್ಟೆನ್ಸ್ ಅನ್ನೋದನ್ನು ಹೇಳ್ತಾರೆ. ಇದರಿಂದ ಇಂಪಾರ್ಟೆಂಟ್ ಇದು ಏನಂದರೆ ಈ ಕಾಯಿಲೆ ಹರಡುವುದು ಬಾಯಿಯಿಂದ ಬರುವ ಹನಿಗಳಿಂದ, ಡ್ರಾಪ್ಲೆಟ್ ಅಂತ ಕರೀತಾರೆ. ಸೊ ಈ ಡ್ರಾಪ್ಲೆಟ್ ಏನಿದೆ ಇದು 2 ಮೀಟರ್ಗಿಂತ ದೂರ ಹೋಗೋದು ಭಾಳ ಕಡಿಮೆ. ಅನ್ಲೆಸ್ ನಾವು ಕಿರ್ಚಿದ್ರೆ ಅಥವಾ ಕೆಮ್ಮಿದ್ರೆ ಸೀನಿದ್ರೆ ಆವಾಗ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲದೇ ಇದ್ದರೆ ಇದು 2 ಮೀಟರ್ ಒಳಗಿರುತ್ತೆ. ಸೊ ಇದು 2ನೇ ಎಸ್ ಏನಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್. 3ನೇದು ನೀವು ಕೇಳಿದ ಹಾಗೆ ಸ್ಟೇ ಅಟ್ ಹೋಮ್ ಅನ್ಲೆಸ್ ಇಟ್ ಈಸ್ ರಿಕ್ವೈರ್ಡ್. ಈಗ ಕೆಲಸ ಮಾಡುವವರು ಹೋಗಲೇಬೇಕಾಗತ್ತೆ, ಕೆಲಸ ಮಾಡಲಿಕ್ಕೆ ಹೋಗಬೇಕು ಹೊಟ್ಟೆಪಾಡಿಗಾಗಿ. ಆದರೆ ಕೆಲವು ನಾನು ಏನು ನೋಡ್ತಾ ಇದ್ದೇನೆಂದರೆ ರಿಟೈರ್ಡ್ ಪೀಪಲ್, ಗೃಹಿಣಿಯರು ಅನಗತ್ಯವಾಗಿ ಮನೆಯಲ್ಲಿ ಬೋರ್ ಆಯಿತು ಅಂತ ಹೊರಗಡೆ ಬರ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಕಡಿಮೆ ಮಾಡಿ. ಸಣ್ಣ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗೋದು, ಯೂತ್ ಟೀನೇಜ್ ಮಕ್ಕಳು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಬೋರ್ ಆಗ್ತಾ ಇದೆ ಅಂತ ಹೇಳಿ ಆಟ ಆಡ್ಲಿಕ್ಕೆ. ಸೊ ಇನ್ನೊಂದು ಎಸ್ಸಿ ಸ್ಟೇ ಅಟ್ ಹೋಮ್ ಅನ್ಲೆಸ್ ರಿಕ್ವೈರ್ಡ್. ನೆಕ್ಸ್ಟ್ ಬರೋದು ಈ ಮಾಸ್ಕ್, ಸೆನ್ಸಿಬಲ್ ಯೂಸ್ ಆಫ್ ಮಾಸ್ಕ್. ಈ ಮಾಸ್ಕ್ ಹೇಗಂದ್ರೆ ಯಾವುದೇ ಕಾರಣಕ್ಕೂ ಇದನ್ನು ಸೆನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ಇದು ನೋಡಿ, ಹೀಗೆ ಹಾಕ್ಕೊಂಡ್ರೆ ಪುನಃ ತೆಗೆಯುವಾಗಲೂ ಇದರಲ್ಲೇ ಈ ಪಾರ್ಟನ್ನು ಮಾತ್ರ ಮುಟ್ಟಬೇಕು, ಬೇರೆ ಯಾವುದೇ ಪಾರ್ಟ್ ಮಾಸ್ಕ್ ಇದು ನೀವು ಮುಟ್ಟಬಾರ್ದು. ಅದನ್ನು ಸೆನ್ಸಿಬಲ್ ಆಗಿ ಮಾಸ್ಕನ್ನು ಯೂಸ್ ಮಾಡಿದರೆ ಅವಾಗ ಏನಾಗ್ತದೆ ಅಂದರೆ, ಈ ಮಾಸ್ಕಿನ ಅಡ್ವಾಂಟೇಜಸ್ ಹೇಳ್ತೇನೆ ನಿಮಗೆ. ಪ್ರತಿಯೊಬ್ಬರು ನೀವು ಮಾಸ್ಕ್ ಹಾಕಿದರೆ ನೀವು ದೇಶ ಸೇವೆ ಮಾಡಿದ ಹಾಗೆ ಈಗ. ಯಾಕಂದರೆ ನಿಮಗೆ ಈ ಕೊರೋನಾ ಏನಾದರೂ ಇದ್ದರೆ ನೀವು ಮಾಸ್ಕ್ ಹಾಕಿದ ಕೂಡಲೇ ಏನಾಗ್ತದೆ ಅಂದರೆ ನಿಮ್ಮ ಬಾಯಿಂದ ಬರುವ ಹನಿಗಳು ಹೊರಗೆ ಹೋಗೋದಿಲ್ಲ, ಬೇರೆಯವರಿಗೆ ತಾಕೋದಿಲ್ಲ. ಸೊ ಮಾಸ್ಕ್ ಅನ್ನುವಾಗ ಇಲ್ಲಿ ಸೆನ್ಸಿಬಲ್ ಯೂಸ್ ಅಂತ ಹೇಳಿದ್ದಾನೆ. ಈಗ ನಾನೊಬ್ಬ ವೈದ್ಯ, ನಾನು N95 ಮಾಸ್ಕ್ ಹಾಕಿದೆ. ಎಲ್ಲರೂ N95 ಮಾಸ್ಕ್ ಹಾಕಬೇಕಾಗಿಲ್ಲ, ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಜನಸಾಮಾನ್ಯರು ಕಾಟನ್ ಮಾಸ್ಕ್ಸ್ ಅನ್ನು ಹಾಕೋದು. ಹಾಸ್ಪಿಟಲ್ನಲ್ಲಿ ನರ್ಸಸ್ಸು, ಹೆಲ್ತ್ ಕೇರ್ ವರ್ಕರ್ಸ್ ಅಂತ ನಾವೇನು ಹೇಳ್ತೇವೆ, ಅಥವಾ ಅಂಗನವಾಡಿ ವರ್ಕರ್ಸು, ಯಾರು ಇದನ್ನು ಮಾಹಿತಿ ಕೊಡಲಿಕ್ಕೆ ಎಲ್ಲ ಮನೆ ಮನೆಗೆ ಹೋಗ್ತಾರೆ, ನಮ್ಮ ಆಶಾ ವರ್ಕರ್ಸು, ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯ ಹೆಲ್ತ್ ವರ್ಕರ್ಸ್, ಇವರುಗಳು 3 ಲೇಯರ್ಡ್ ಮಾಸ್ಕ್ ಅಂತ ಹೇಳ್ತಾರೆ, ಇದನ್ನು ಹಾಕಬೇಕು. ವೈದ್ಯರುಗಳು ವೈದ್ಯಕೀಯ ಸೆಟ್ಟಿಂಗ್ನಲ್ಲಿ ಇರುವಾಗ ಅವರು ಬೆಟರ್ ಟು ವೇರೆ ಈ N95 ಮಾಸ್ಕ್. ಸೊ ಇದು ಸೆನ್ಸಿಬಲ್ ಆಗಿರಲಿ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಏನು ನೋಡ್ತಾ ಇದ್ದೇನೆ ಅಂದರೆ, ಜನಸಾಮಾನ್ಯರು ಕೂಡ N95 ಹಾಕೋದು, ಮತ್ತು ಅದು N95 ಅದಕ್ಕೆ ಇದಿದೆ, ಅದು ಅದರ ಕ್ಲೆನ್ಲಿನೆಸ್ಸು, ಮತ್ತು ಅದನ್ನು 3 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು, 6 hours per day. ಈ ಕೆಲವರು 15 ದಿನ 20 ದಿನದಿಂದ ಅದೇ ಮಾಸ್ಕ್. ಆ ಮಾಸ್ಕ್ ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ಅದು ಏನಂದರೆ ಗಲೀಜಿರುತ್ತೆ, ಅದು ಏನು ಮಾಡೋ ಕೆಲಸವನ್ನು ಮಾಡಲ್ಲ. ಸೊ ಇದು 4ನೇ ಎಸ್. 5ನೇ ಎಸ್ಸು ಸೆನ್ಸಿಬಲ್ ಯೂಸ್ ಆಫ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ. ಇವತ್ತು ಅರ್ಧಕ್ಕರ್ಧ ಜನ ಹೆದರಿರೋದು. ಈಗ ನಾನು ಬರುವಾಗ ಒಬ್ಬರು ಹೇಳಿದರು, ಅವರ ಮನೆಯಲ್ಲಿ ಯಾರೋ ಒಬ್ಬರಿಗೆ ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವ್ ಅಂತ, ಆದರೆ ಬೇರೆ ಏನೂ ಸಿಂಪ್ಟಮ್ಸ್ ಇಲ್ಲ. ಸೊ ಇಲ್ಲಿ ಏನಂದರೆ, ಆದರೆ ಅವ್ರಿಗೆ ಒಂದು ರೀತಿಯ ಹೆದರಿಕೆ. ಈ ಹೆದರಿಕೆ ಬರಲಿಕ್ಕೆ ಕಾರಣ ಏನಂದರೆ, ಈ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ನೋಡಿ, ಕೊರೋನಾ ಮರಣ ಮೃದಂಗ ಅಂತ ಹೇಳಿದರು, ಕೊರೋನಾ ಕರಾಳ ದಿನಗಳು, ನಿನ್ನೆ ಪಾಲಿಗೆ ಕರಾಳ ದಿನ ಅಂತ ಹೇಳಿದರು. ಇದು ಆ್ಯಕ್ಚುಲಿ ಮೀಡಿಯಾದವರು ಅವರು ಮಾತಾಡುವುದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ನಿಜ ಹೇಳ್ತಾನೆ, ಎಲ್ಲೋ 1-2 ಇನ್ಸಿಡೆಂಟ್ ಆಗಿದ್ದನ್ನು ಅದನ್ನು ತೋರಿಸ್ಕೊಂಡು ಅವರು ಹೀಗಾಯಿತು ಹಾಗಾಯಿತು, ರಸ್ತೆಯಲ್ಲಿ ಕುಸಿದು ಬಿದ್ದರು. ಈಗ ಬರುವಾಗ ಆಲ್ ಇಂಡಿಯಾ ರೇಡಿಯೋ ನಾನು ಕೇಳ್ತಾ ಇದ್ದೆ. ನಾನು ಕೇಳೋದು ಯೂಶ್ವಲಿ ಆಲ್ ಇಂಡಿಯಾ ರೇಡಿಯೋ ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ. ಅಲ್ಲಿ ಕ್ಲೀನಾಗಿ ಹೇಳ್ತಾ ಇದ್ರು, ಆಲ್ಮೋಸ್ಟ್ 61% ಆಫ್ ದ ಪೇಷಂಟ್ಸ್ ಹ್ಯಾವ್ ರಿಕವರ್ಡ್ ಇನ್ ಅವರ್ ಕಂಟ್ರಿ ಇವತ್ತಿನ ಮಟ್ಟಿಗೆ. ಮತ್ತು ಡೇ ಬೈ ಡೇ ರಿಕವರಿ ಆಗುವವರು ಭಾಳಷ್ಟು ಜನ ಇದ್ದಾರೆ. ಸೊ ನೀವು ಇಡೀ ದಿನ ಎಷ್ಟು ಜನ ಸತ್ತರು, ಎಷ್ಟು ಜನಕ್ಕೆ ನಿಮ್ಮ ಊರಿನಲ್ಲಿ ಇದು ಬಂತು, ಎಷ್ಟು ಜನ ಉಡುಪಿ ಜಿಲ್ಲೆಯಲ್ಲಿ ಇದು ಬಂತು, ಇದನ್ನೆಲ್ಲ ಯೋಚನೆ ಮಾಡಿದರೆ ಪ್ರಯೋಜನ ಇಲ್ಲ. ಯಾಕಂದರೆ ಈ ಕಾಯಿಲೆ ಈಗ ನಾವು ರಸ್ತೆಯಲ್ಲಿ ಹೋಗುವಾಗ ಹೈವೇಲಿ ಹೋಗ್ತಾ ಇರ್ತೇವೆ, ಹೈವೇಲಿ ಆಕ್ಸಿಡೆಂಟ್ಸ್ ಜಾಸ್ತಿ, ಎಲ್ಲರಿಗೂ ಗೊತ್ತಿದೆ. ಸೊ ಅದರ ಅರ್ಥ ಹೈವೇಯಲ್ಲೇ ಹೋಗಬಾರ್ದು ಅಂತನ, ಹಾಗಲ್ಲ. ಸೊ ಜಾಗ್ರತೆ ಮಾಡಬೇಕು. ನೀವು ಜಾಗ್ರತೆ ಮಾಡಿ. ಈಗ ನಾನು ಮೊದಲು ಹೇಳಿದ ಎಸ್ಗಳೇನಿದೆ, ಸೋಪು, ಹ್ಯಾಂಡ್ ವಾಶು, ಸೋಷಿಯಲ್ ಡಿಸ್ಟೆನ್ಸಿಂಗು, ಸ್ಟೇ ಅಟ್ ಹೋಮ್ ಅನ್ಲೆಸ್ ರಿಕ್ವೈರ್ಡು, ಮಾಸ್ಕ್ ಹಾಕೊಳ್ಳೋದು, ಇದೆಲ್ಲ ಮಾಡಿ ಒಂದು ಪಕ್ಷ ಬಂತು
ಅಂಥ ಸಂದರ್ಭದಲ್ಲಿ ಹೆದರುವುದು ಬೇಡ. ಸೊ ಇದರ ನೆಕ್ಸ್ಟ್ ಬರೋದು ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ಮನೋಭಾವ ಇರಲಿ. ಸುಮ್ಮನೆ ಏನೇನೋ ಚಿಕಿತ್ಸೆ, ನಾನು ಹೇಳಿದಲ್ಲ 95% ಜನರಿಗೆ ಚಿಕಿತ್ಸೆ ಅಗತ್ಯವಿಲ್ಲ. ನಾನು ಐ ಆಮ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಪ್ರಾಕ್ಟೀಷನರ್, ಮಾಡರ್ನ್ ಮೆಡಿಸಿನ್. ನಮ್ಮಲ್ಲೂ ಕೂಡ ಹಲವಾರು ಮಾತ್ರೆಗಳನ್ನು ಇದು ಪ್ರೊಫೈಲ್ಯಾಕ್ಟಿಕ್ ಅಂದರೆ ತೊಂದರೆ ಆಗದ ಹಾಗೆ ಅಂತ ಎಲ್ಲ ರೆಕಮೆಂಡ್ ಮಾಡಿದ್ರು, ಅದು ಎಲ್ಲವೂ ತಪ್ಪು ಅಂತ ಬಂದಿದೆ. ಅಂದರೆ ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆಂದರೆ, ದಯವಿಟ್ಟು ಗಮನಿಸಿ, ಈ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇರುವಂಥ ಮಾತ್ರೆಗಳು, ಗಿಡಮೂಲಿಕೆ ಇರ್ಬೋದು, ಹೋಮಿಯೋಪತಿ ಇರ್ಬೋದು, 95% ರಿಕ್ವೈರ್ಮೆಂಟೇ ಇಲ್ಲ. ಇದು ಸುಮ್ಮನೆ ನಿಮ್ಮ ಹಣ ವೇಸ್ಟ್ ಅಷ್ಟೇ. ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಈ WHO ಏನು ಪದೇ ಪದೇ ಹೇಳ್ತಾ ಇದೆ ಆ ಒಂದು ಮೆಜರ್ಸ್, ನಿಮ್ಮ ಪರ್ಸನಲ್ ಸೇಫ್ಟಿ ಮೆಜರ್ಸು, ಮಾಸ್ಕ್ ಹಾಕ್ಕೊಳ್ಳೋದು, ಕೈ ತೊಳೆಯೋದು ಮಾಡಿದರೆ ಇದು ಮಾತ್ರ ವೈಜ್ಞಾನಿಕವಾಗಿ ಯೋಚನೆ ಮಾಡಿ. ಇದನ್ನು ವೈಜ್ಞಾನಿಕ ಮನೋಭಾವ ಅಂತ ಹೇಳ್ತೇವೆ. ಸೊ ಸೈಂಟಿಫಿಕ್ ಟೆಂಪರ್ ಇರಲಿ, ಸುಮ್ಮನೆ ಯಾವುದೇ ರೆಮಿಡೀಸ್ ಮೇಲೆ ದುಡ್ಡು ವೇಸ್ಟ್ ಮಾಡಬೇಡಿ. ನಾನೊಬ್ಬ ವೈದ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ನಮ್ಮ ಮಾಡರ್ನ್ ಮೆಡಿಸಿನ್ ಇರ್ಬೋದು ಇದೆ. ಕೊನೆಯ ಒಂದು ಏನಂದರೆ, ಇವತ್ತು ನಮ್ಮ ಕಷ್ಟದ ದಿನಗಳು, ಈ ಕಷ್ಟದ ದಿನಗಳಲ್ಲಿ ನಮಗೆ ಅನುಕೂಲ ಆಗುತ್ತಾದರೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇವತ್ತು ಗಿರಿಜಾ ಹೆಲ್ತ್ ಕೇರ್ ಇವರ ಒಂದು ಇದಕ್ಕೆ ಬಂದದ್ದು ಯಾಕಂದರೆ ನಮ್ಮ ಹಲವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಹಾಸ್ಪಿಟಲಿಗೆ ಹಲವಾರು ಸ್ಟಾಫ್ಗಳಿಗೆ ಉಚಿತವಾಗಿ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಕೊರೋನಾ ಕೇರ್ ಅಂತ ಹೇಳಿ ಸ್ಯಾನಿಟೈಸರ್ಗಳನ್ನು ಎಲ್ಲ ಹಂಚಿದ್ದಾರೆ. ಹಾಗೆಯೇ ನಮ್ಮ ಆಸ್ಪತ್ರೆಯಿಂದ ನಡೆಸುವ ಕೆಲವು ಕ್ಯಾಂಪ್ಗಳಿಗೆ ಉಚಿತವಾಗಿ ಮಾತ್ರೆಗಳನ್ನು ಕೊಡ್ತಾರೆ. ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆಂದರೆ, ಬಹುಶಃ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಅತಿ ಅಗತ್ಯ ಇರುವುದು ನಾವು ಇನ್ನೊಬ್ಬರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ. ಯಾಕಂದರೆ ಈ ದಿನಗಳು ಈಗ ಏನಾಗ್ತಾ ಇದೆ ಅಂದರೆ, ಲೋವರ್ ಮಿಡ್ಲ್ ಕ್ಲಾಸ್ ಅವರಿಗೂ ಕಷ್ಟದ ದಿನಗಳಿದು. ಎಷ್ಟೋ ಜನರಿಗೆ ಸಂಬಳ ಇಲ್ಲ, ಎಷ್ಟೋ ಜನರಿಗೆ ಆರೋಗ್ಯದ ಸಮಸ್ಯೆಗಳು, ಇನ್ನು ಎಷ್ಟೋ ಜನರಿಗೆ ಈಗ ಅಗತ್ಯವಿರುವ ಆರೋಗ್ಯದ ಸಮಸ್ಯೆಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನೊಬ್ಬ ವೈದ್ಯನಾಗಿ ನಾನು ನಿಮಗೆ ಕರೆ ಕೊಡ್ತಾ ಇದ್ದೇನೆ. ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಾಗ ಇದನ್ನು ಹೇಳ್ತೇನೆ. ನಾನು ಮೊನ್ನೆ ಕೂಡ ಇವರು ರವಿ ಅವರಿಗೂ ಹೇಳಿದೆ, ಫ್ಲ್ಯಾಟ್ಸಲ್ಲಿ ನೀವು ಒಂದು 20 ಜನ 30 ಜನ ಫ್ಲ್ಯಾಟ್ಸಲ್ಲಿ ಇದ್ದರೆ ಈ ಪಲ್ಸ್ ಆಕ್ಸಿಮೀಟರ್ ಅಂತ ಸಿಗ್ತದೆ. ಈ ಒಂದೇ ಅದಕ್ಕೆ 2000ದಿಂದ 5000 ಒಳ್ಳೆ ಕಂಪೆನಿದು ನೋಡಿ ತಗೊಳ್ಳಿ. ಆ ಪಲ್ಸ್ ಆಕ್ಸಿಮೀಟರ್ ಇದು ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಒಂದು ಕಾಲೋನಿಯಲ್ಲಿ ನೀವು ಇದ್ದರೆ ನೀವು ಒಂದು ರೆಗ್ಯುಲರ್ ಆಗಿ, ನಮ್ಮ ಮಿತ್ರ ವೈದ್ಯರಾದ ಕಕ್ಕಿಲಾಯ್ ಅವರು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ. ಇದೇನೆಂದರೆ, ಇದು ನಮ್ಮ ಬೆರಳಿಗೆ ಹಾಕಿ ಇಟ್ಕೊಳ್ಳೋದು. ಬೆರಳಿಗೆ ಹಾಕಿ ಇಟ್ಟಾಗ ಅದು ಒಂದು ಇದು ತೋರಿಸ್ತದೆ, ಏನು ಪರ್ಸೆಂಟೇಜ್ ಇದು ಎಷ್ಟಿದೆ ನಮ್ಮ ದೇಹದಲ್ಲಿ, ಆಮ್ಲಜನಕದ ಅಂಶ ಎಷ್ಟಿದೆ ಅನ್ನೋದನ್ನು ತೋರಿಸ್ತದೆ. ಇದು ಫಸ್ಟ್ ಒಮ್ಮೆ ನೋಡಿಕೊಂಡು ಅದು ಏನಾದರೂ ಇಳಿಮುಖ ಆಗ್ತಾ ಇದ್ರೆ, ಅಂದರೆ 5%ಗಿಂತ, ಈಗ ನಾವು ಫಸ್ಟ್ ನೋಡುವಾಗ 95 ಇತ್ತು, ಈಗ 92, 91 ಈ ಥರ ಇಳಿಮುಖ ಆಗ್ತಾ ಇದೆ ಅಂದರೆ ಇದು ಯಾಕಂದರೆ ಈ ಕೊರೋನಾದ ಅರ್ಲಿಯೆಸ್ಟ್ ಚಿಹ್ನೆಗಳಲ್ಲಿ ಇದು ಒಂದು. ಸೊ ಈ ಬಗ್ಗೆ ನೀವೆಲ್ಲ ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನಿಮ್ಮ ಫ್ಲ್ಯಾಟ್ಗಳಲ್ಲಿ ಎಲ್ಲರಿಗೂ, ಎಸ್ಪೆಷಲಿ ಓಲ್ಡ್ ಏಜ್ನವರಿಗೆ ಚೆಕ್ ಮಾಡುವಂಥದ್ದು. ಮತ್ತು ಮುಂದೆ ಈ ಬೆಂಗಳೂರಿನಲ್ಲಿ ಹಬ್ಬಿದ ಹಾಗೆ, ಬಾಂಬೆಯಲ್ಲಿ ಹಬ್ಬಿದ ಹಾಗೆ ಹಬ್ಬಿದರೆ ಬಹುಶಃ ಒಂದು ಆಸ್ಪತ್ರೆಗಳಲ್ಲಿ ಬೆಡ್ಗಳು ಬೇಕು ಮತ್ತು ಆಕ್ಸಿಜನ್ ಸಪ್ಲೈ ಬೇಕು. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ಸು ಇದರದೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಇದಕ್ಕೆಲ್ಲ ನಮ್ಮ ಜನಸಾಮಾನ್ಯರು ಕೈ ಜೋಡಿಸಿ ಸ್ವಲ್ಪ ಸಹಾಯ, ಅಂದರೆ ನೀವು ಈವನ್ ಸಿಲಿಂಡರ್ಗಳನ್ನು ಪರ್ಚೇಸ್ ಮಾಡಿ ನಮ್ಮ ಸರ್ಕಾರಕ್ಕೆ ಕೊಡೋದು, ಅಥವಾ ನಿಮ್ಮ ಕಾಲೋನಿಯಲ್ಲಿ ಈ ಥರದ ಒಂದು ಫೆಸಿಲಿಟಿಯನ್ನು ಮಾಡಲಿಕ್ಕಾಗ್ತದ ಅಂತ ಯೋಚನೆ ಮಾಡೋದು, ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳ್ತೇನೆ. ಒಟ್ಟಿನಲ್ಲಿ ಈ ಕೊರೋನಾ ಇದ್ರ ಬಗ್ಗೆ ಅತಿಯಾದ ಭಯ ಬೇಡ. ಈ ಭಯದಿಂದಲೇ ಸಮಸ್ಯೆಗಳಾಗ್ತಾ ಇದೆ. ಸ್ವಲ್ಪ ಈಗ ನಾನು ಹೇಳಿದಂಥ ವಿಚಾರಗಳನ್ನು ಯೋಚಿಸಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಜನರಲ್ಲಿ ಕನ್ಫ್ಯೂಷನ್ಸ್ ತುಂಬಾ ಇತ್ತು. ಸೊ ನಿಮ್ಮ ಒಂದು 7 ಪಾಯಿಂಟಲ್ಲಿ ಎಲ್ಲ ಪಾಯಿಂಟು ತುಂಬ ಕ್ಲಿಯರ್ ಕಟ್ ಆಗಿ ನೀವು ಹೇಳಿದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
GM Vidyaniketan Public School, shaping minds of the future. Founded in 2005, under the aegis of GM Education Trust, we are affiliated to the CBSE Board, New Delhi. We house over 3,000 students and 300 staff at our institution. Well-equipped classrooms with digital learning facilities, a highly dedicated and experienced faculty team, state-of-the-art learning facilities, and hosts of engaging co-curricular activities are designed to allow our children to unlock their hidden potential. We strive to inculcate the spirit of sportsmanship and perseverance in every child. A diligent sports curriculum involves a variety of indoor and outdoor games. GM Vidyaniketan Public School. Children of today, world citizens of tomorrow. ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ರಿಡಕ್ಷನ್ ಸೇಲ್ ಜುಲೈ 1ರಿಂದ ಆರಂಭ. ಕಾಂಜೀವರಂ, ಧರ್ಮಾವರಂ, ಸಾಫ್ಟ್ ಸಿಲ್ಕ್, ಕಾಟನ್ ಸಿಲ್ಕ್ ಮುಂತಾದ ಎಲ್ಲ ಸೀರೆಗಳ ಮೇಲೆ ಮತ್ತು ಪುರುಷರ, ಮಹಿಳೆಯರ, ಮಕ್ಕಳ ಉಡುಪುಗಳ ಮೇಲೆ ಭಾರಿ ರಿಯಾಯಿತಿ. ಭೇಟಿ ನೀಡಿ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. One leaky tap wastes 20,000 liters of water a year. Save water, save life. ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ದೇವದರ್ಶನ ಸರಣಿ ಕಾರ್ಯಕ್ರಮದ ಮರುಪ್ರಸಾರ ಪ್ರತಿದಿನ ರಾತ್ರಿ 7:30ಕ್ಕೆ, ಮರುಪ್ರಸಾರ ಬೆಳಗ್ಗೆ 7:30ಕ್ಕೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ. ಸೊ ಈಗ ಮೇ ಬಿ ಆಲ್ಮೋಸ್ಟ್ ಕೆಲವರಿಗೆ ಇಲ್ಲಿ ತನಕ ಬರ್ಲಿಕ್ಕೆ ಆಗಲ್ಲ. ಈಗ ಮೆಡಿಕಲ್ ರಿಲೇಟೆಡ್ ಆಗಿ ಏನಾದ್ರು ಒಂದಿರುತ್ತೆ. ಸೊ ಮನೇಲಿ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಏಜ್ ಆಗಿರುತ್ತೆ. ಸೊ ಇಲ್ಲಿ ತನಕ ಬರ್ಲಿಕ್ಕೆ ಆಗಲ್ಲ. ಸೊ ಆವಾಗ ಏನಾದ್ರು ಒಂದು ಹೆಲ್ಪಿಂಗ್ ಏನಾದ್ರು ಇರ್ಬೋದಾ? ಇದೆ. ನಾವು ಏನ್ ಮಾಡಿದ್ದೇವೆ ಅಂದ್ರೆ ನಮ್ದು ಈ ಇದರಲ್ಲೂ ಕೂಡ ಒಂದು ಪ್ರಾಡಕ್ಟ್ ಅಲ್ಲಿ ಕಾಂಪ್ಲಿಕೇಟ್ ಅಂತ ಏನ್ ಮಾಡಿದ್ದೇವೆ. ಓಕೆ, ಅದರಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ ಹೋಮ್ ಡೆಲಿವರಿ ಸರ್ವಿಸ್ ಇದೆ ಅಂತೇಳಿ. ಅದು ಯಾವುದೇ ನಮ್ಮದು ಜಾಹೀರಾತು ಕೊಟ್ಟರು ಹೋಮ್ ಡೆಲಿವರಿ ಸರ್ವಿಸ್ ಅಂತ ಹೇಳಿದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಬಾರಿ ಕಷ್ಟ ಆಗ್ತದೆ. ನಾವು ಇಲ್ಲಿ ನಮ್ಮ ಇನ್ಕಮ್ ಕೂಡ ನೋಡುದು ಎಷ್ಟೇ. ಈಗ ಕೆಲವೊಂದ್ ಸರ್ತಿ ಇರ್ತದೆ ನಮ್ಗೆ ದೂರ ಹೋಗುವಾಗ ಈ ಖರ್ಚು ಸ್ವಲ್ಪ ಜಾಸ್ತಿ, ಆದ್ರೂ ಈ ಸಂದರ್ಭದಲ್ಲಿ ನಾವು ಅದನ್ನ ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದೇವೆ. ಸರ್ವಿಸ್ ಅಂತ ಹೇಳಿ ತಗೊಂಡು ಮಾಡ್ತೇವೆ, ಬಿಸ್ನೆಸ್ ಅಂತ ಹೇಳಿ ಮಾಡೋದಿಲ್ಲ. ನಮ್ಗೆ ಈಗ ಬರ್ತಾರೆ ಡಯಪರ್ ತುಂಬಾ ಜನ ಓಲ್ಡ್ ಏಜ್ ನವರು, ಸೀನಿಯರ್ ಸಿಟಿಜನ್ಸ್ ಹೇಗೆ ಅಂತ ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಈಗಂತೂ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಡಯಪರ್ ಬೇಕಾಗಬಹುದು, ಅಡಲ್ಟ್ ಡಯಪರ್ ಅಥವಾ ಇನ್ನೂ ಯಾವುದೇ ವಸ್ತು ಆಗಲಿ. ನಾನು ಕೊರೋನಾ ರಿಲೇಟೆಡ್ ಅಂತ ಹೇಳುದಲ್ಲ, ಯಾವುದೇ ಆಗಲಿ ಅವರಿಗೆ ಒಂದು ಸರ್ಜಿಕಲ್ ಪ್ರಾಡಕ್ಟ್ಸ್ ಬೇಕು, ಡಯಪರ್ ಇಂಥವ್ರು ಬೇಕಂತ ಹೇಳಿದ್ರೆ ನಾವು ಮನೆಯವರೆಗೆ ಮುಟ್ಟಿಸುವ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇದರಲ್ಲಿ ನಾವು ವ್ಯಾಲ್ಯೂ ಕೂಡ ನೋಡುದಿಲ್ಲ. ಈ ಸಂದರ್ಭದಲ್ಲಿ ವ್ಯಾಲ್ಯೂ ಕೂಡ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಸರ್ವಿಸ್ ಮುಖ್ಯವಾಗಿರ್ತದೆ. ಸೊ ಸರ್, ಈಗ ಇನ್ನು ನಮ್ಮ ಕಸ್ಟಮರ್ಗಳಿಗೆ ಕೆಲವೊಂದ್ಸತಿ ಸೇಫ್ಟಿ ಮೆಷರ್ಸ್ ಎಲ್ಲ ಜಾಸ್ತಿ ನೋಡ್ತಾರೆ. ಸೊ ಜಾಸ್ತಿಯಾಗಿ ಈ ಜನರಿಗೆ ಏನಂದ್ರೆ ಈ ಕೊರೋನಾ ಬಂದ ಮೇಲೆ ಮೈಂಡಲ್ಲಿ ಇದೆ ಸರ್, ಅಂದ್ರೆ ನಮ್ಗೆ ಬರ್ಬೇಕಾ ಬೇಡವಾ ಅಂತ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅಲ್ಲ, ಬರಬೇಕಾ ಬೇಡವಾ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಒಳಗಿರೋದೇ ಒಳ್ಳೇದು. ನಾನು ಹೇಳೋದು ಸಾಮಾನ್ಯವಾಗಿ ಹೇಗೆ ಅಂತೇಳಿ ಅನಾವಶ್ಯಕವಾಗಿ ಬರೋದಕ್ಕಿಂತ ಮನೆಯಲ್ಲಿರೋದು ಒಳ್ಳೇದು. ಆಗ ಅವರಿಗೆ ಮಾಸ್ಕ್ ಇದಕ್ಕೆಲ್ಲ ಎಕ್ಸ್ಪೆನ್ಸ್ ಖರ್ಚಿಲ್ಲ. ಮನೆಯಲ್ಲಿದ್ರೆ ಸ್ಯಾನಿಟೈಸರ್ ಬೇಕಾಗಿಲ್ಲ. ಆದ್ರೆ ಅಗತ್ಯ ಬಿದ್ದವರು ಬರಲೇಬೇಕಾಗ್ತದೆ. ಆದ್ರೆ ಹೊರಗೆ ಬಂದವರು ಕೂಡ ಅಷ್ಟೇ ಸ್ವಲ್ಪ ಅವರ ಸೇಫ್ಟಿಯನ್ನು ನೋಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಬೇರೆ ಏನು ಅದಕ್ಕೆ ಬೇಕು ಕೊರೋನಾಕ್ಕೆ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ ಮಾರ್ಕೆಟ್. ನಮ್ದು ಅಂತ ಹೇಳಿ ಬೇರೆ ಕಡೆ ಕೂಡ ಸಿಗ್ತದೆ. ಮಾಸ್ಕ್ ಆಗಲಿ ಸ್ಯಾನಿಟೈಸರ್ ಆಗಲಿ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಮಾಸ್ಕ್ ಅವರಿಗೆ ಏನು ನನ್ನ ಪ್ರಕಾರ ಸಮಸ್ಯೆ ಆಗ್ಲಿಕ್ಕಿಲ್ಲ. ಸ್ಪೆಷಲಿ N95 ಮಾಸ್ಕ್ ಅನ್ನ
ಬಳಸೋದ್ರಿಂದ ತುಂಬ ಜನರಿಗೆ ಅದು ಅಡ್ವಾಂಟೇಜ್ ಸೇಫ್ ಇರ್ತದೆ. ಬಟ್ ಕೇರ್ಲೆಸ್ ಮಾಡೋದು ಬೇಡ ಅಲ್ವಾ? ಯೂಶುವಲಿ ಈ ಸಂದರ್ಭದಲ್ಲಿ ಕೇರ್ಲೆಸ್ ಮಾಡೋದು ಬೇಡ, ಯಾಕಂತ ಹೇಳಿದ್ರೆ ಇದು ಈಗ ವೈಡ್ ಸ್ಪ್ರೆಡ್ ಆಗ್ತಾ ಇದೆ. ಕರೆಕ್ಟ್, ಮುಂಚಿನ ರೀತಿ ಅಲ್ಲ. ಹಾಗೆ ಸ್ವಲ್ಪ ಆದಷ್ಟು ಜಾಗ್ರತೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅಲ್ವಾ ಅನಿಸಿಕೆ. ಓಕೆ 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 ಸೂಪರ್ ಸರ್. ಈಗ ತುಂಬ ಕಸ್ಟಮರ್ಸ್ ಆಗಲಿ ಕೆಲವೊಮ್ಮೆ ಹೇಳ್ತಾರೆ ಗಿರಿಜಾ ಅವ್ರದ್ದು ಸರ್ವಿಸ್ ತುಂಬ ಒಳ್ಳೆಯದಿದೆ ಅಂತ. ಸೊ ಅದು ಯಾಕೆ ಆಗಿರ್ಬೋದು ಅಂತ ಒಂದು ಹೇಳ್ತೀರಾ ಹೇಗೆ ಅಂತ? ಅದಕ್ಕೆ ರೀಸನ್ ಇದೆ. ಹೇಗೆ ಅಂತ ಹೇಳಿದರೆ, ನಾವೀಗ ಲಾಕ್ಡೌನ್ ಆದ ಟೈಮಲ್ಲಿ ಈಗ ಕೊರೋನಾ ವೈರಸ್ ಏನು ಬಂದಿದೆ ಅಲ್ಲಿಂದಲೂ ಒಂದು ದಿವಸ ಕೂಡ ನಾವು ಕ್ಲೋಸ್ ಮಾಡಲಿಲ್ಲ. ಯಾಕಂದರೆ ನಮಗೂ ಹೆದರಿಕೆ ಇದೆ, ಸ್ಟಾಫ್ನವರಿಗೂ ಹೆದರಿಕೆ ಇದೆ. ಹೇಗೆ ಅವರಿಗೂ ಅವ್ರ ಮನೆಯಲ್ಲಿ ಹೇಳ್ತಾರೆ ಹೋಗಬೇಡಿ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಅವರೇ ಕನ್ವಿನ್ಸ್ ಮಾಡಿ ಬರ್ತಿದ್ದಾರೆ. ಯಾಕಂತೇಳಿ ನಾವು ಅಷ್ಟು ಇಲ್ಲಿ ಕಸ್ಟಮರನ್ನು ಒಳಗೆ ಬರುವಂಥದ್ದು ಅಥವಾ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಯೇ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಅದು ಅವ್ರಿಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕೆ ಮತ್ತು ಅವರಿಗೆ ನಾನು ಆವಾಗಲೇ ಹೇಳಿದ ಹಾಗೆ ಅವರಿಗೆ ಬೇಕಾಗುವ ಎಲ್ಲ ಪ್ರೊಟೆಕ್ಷನ್ ಕಿಟ್ಗಳನ್ನು ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಏನು ಬೇಕಾಗುವಂಥದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಇವನ್ ನಮ್ಮ ರಿಟೇಲರ್ಸ್ ಕೆಲವು ಮೆಡಿಕಲ್ನವರು ಕೂಡ ಅಷ್ಟೇ ನಮ್ಮ ಬಗ್ಗೆ ಅವರಿಗೆ ಬಹಳ ಒಳ್ಳೆ ಉತ್ತಮ ಸರ್ವಿಸ್ ಅನ್ನೋ ಮನೋಭಾವನ ಅವರಿಗಿದೆ. ಈಗ ದೂರದಿಂದ ಬರ್ತಾರೆ. ಲಾಕ್ಡೌನ್ ಟೈಮಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಕ್ಲೋಸ್ ಮಾಡಿದ್ರು ಆ ಟೈಮಲ್ಲಿ. ಅವಾಗ ದೂರದಿಂದ ಬಂದವರು ಶಂಕರನಾರಾಯಣ ಆಗಲಿ, ಕಾರ್ಕಳದಿಂದ ಆಗಲಿ, ಕುಂದಾಪುರದಿಂದ ಆಗಲಿ ಅವರ ಓನ್ ವೆಹಿಕಲಿಂದ ಬರ್ತಾ ಇದ್ರು. ನಾವಿಲ್ಲಿ ಓಪನ್ ಮಾಡಿ ಇದರ ಮೊದಲು ನಾವು ಅವರ ಜಾಗ ಕಳಿಸ್ತಾ ಇದ್ವಿ. ಈಗ ಅಂತ ಹೇಳಿದ್ರೆ ಕಳಿಸುವ ವ್ಯವಸ್ಥೆ ಇಲ್ಲ. ಅವರು ಬಂದಾಗ ನಾವು ಇಲ್ಲಿ ಕೊಡುವಂಥದ್ದು ಆ ಒಂದು ಸರ್ವಿಸ್ ಅನ್ನು ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಎಷ್ಟು ಜನ ತುಂಬ ಜನ ಮೆಡಿಕಲ್ಸ್ನವರು ಇಲ್ಲಿಗೆ ಬರ್ತಾರೆ, ರಿಟೇಲರ್ಸ್ ಬರ್ತಾರೆ ಇಲ್ಲಿಗೆ, ಅವರಿಗೆ ನಾವು ಇಲ್ಲಿ ಕೊಟ್ಟು ಅವರನ್ನು ಕಳಿಸಿದ್ವಿ. ಅವರಿಗೂ ಹಾಗೆ ಈಗ ಅಂತ ಆ ಟೈಮಲ್ಲಿ ತುಂಬ ರಿಕ್ವೈರ್ಮೆಂಟ್ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಕಸ್ಟಮರ್ದು ಕೂಡ ಹಾಗೆ ಈ ಮೆಡಿಸಿನ್, ಸ್ಪೆಷಲಿ ಮೆಡಿಸಿನ್ ಹೇಗೆ ಅಂತ ಹೇಳಿದ್ರೆ ಅವರು ಇನ್ನು ಶಾರ್ಟೇಜ್ ಆಗ್ತದೆ ಅಂತ ಹೇಳಿ 2-3 ತಿಂಗಳದೆಲ್ಲ ಪರ್ಚೇಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರಿಗೆ ರಿಕ್ವೈರ್ಮೆಂಟ್ ಕೂಡ ಇತ್ತು. ಕೆಲವು ಕಡೆ ಅವರಿಗೆ ಮೆಡಿಸಿನ್ ಕೆಲವರ ಡಿಸ್ಟ್ರಿಬ್ಯೂಷನ್ ಕ್ಲೋಸ್ ಇದ್ದವರಿಗೆ ಸಿಗ್ತಿರ್ಲಿಲ್ಲ. ಅದ್ರ ಇಟ್ಟಿದ್ದಾರೆ, ತುಂಬ ಜನ ಡಿಸ್ಟ್ರಿಬ್ಯೂಟರ್ ಓಪನ್ ಮಾಡಿ ಸರ್ವಿಸ್ ಕೊಟ್ಟಿದ್ದಾರೆ. ನಾವು ಮಾತ್ರ ಅಂತೇಳಿ ಉಡುಪಿಯಲ್ಲಿ ಚಿನ್ನವರು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಮಸ್ಯೆ ಆಗಲಿಲ್ಲ ಯಾರಿಗೂ. ಯಾಕಂತ ಹೇಳಿದ್ರೆ ರಿಟೇಲರ್ ಸಮಸ್ಯೆ ಆದರೆ ಅದು ಡೈರೆಕ್ಟ್ ಆಗಿ ಪೇಷಂಟಿಗೆ, ಜನರಿಗೆ ಸಮಸ್ಯೆ ಆಗ್ತದೆ. ಆ ನೆಲೆಯಲ್ಲಿ ನಾವು ಅದನ್ನು ನಮಗೆ ರಿಸ್ಕ್ ತಗೊಂಡು ಆ ಸಂದರ್ಭದಲ್ಲಿ ರಿಸ್ಕ್ ತಗೊಂಡು ನಾವು ಓಪನ್ ಇಟ್ಟಿದ್ದೇವೆ. ಅವರಿಗೆ ಜನರಿಗೆ ಅವರಿಗೆ ಸರ್ವಿಸ್ ಕೊಟ್ಟಿದ್ದೇವೆ. ಜನರಿಗೂ ಆ ನೆಲೆಯಲ್ಲಿ ಸೇವೆ ಸಿಕ್ಕಿದಂತ ಆಗಿದೆ. ಈಗ ನಾನು ನೋಡಿದ ಹಾಗೆಯೇ ನಾನು ಗಿರಿಜಾದಲ್ಲಿ ಹೇಗೆ ಅಂದರೆ ಕೆಲವೊಂದು ಕಸ್ಟಮರ್ಗಳಿಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಇರ್ತದೆ. ಸೊ ಕೆಲವರಿಗೆ ಹೇಗೆ ಅಂದರೆ ಕೆಲವೊಂದು ವೆರೈಟೀಸನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಬಟ್ ಅದನ್ನು ಹೇಗೆ ಸಜೆಸ್ಟ್ ಮಾಡ್ತೀರಾ? ಕೆಲವೊಂದು ಸರ್ತಿ ಮೇ ಬಿ ಅದರಲ್ಲೇ ಸ್ವಲ್ಪ ಚೇಂಜಸ್ ಇರ್ಬೋದು ಪ್ರಾಡಕ್ಟ್. ಹೌದು ಇದೆ, ತುಂಬ ರೀತಿಯ. ಈಗ ಕೊರೋನಾದ ಈ ಸಂದರ್ಭದಲ್ಲಿ ಇದೊಂದು ವ್ಯವಹಾರವೇ ಆಗಿದೆ ಕೆಲವರಿಗೆ. ತುಂಬ ಜನರು ಇದನ್ನು ವ್ಯವಹಾರದ ರೀತಿಯಲ್ಲಿ ತಗೊಂಡವರಿದ್ದಾರೆ, ಕೆಲವರು ಸರ್ವಿಸ್ ರೀತಿಯಲ್ಲಿ ತಗೊಂಡವರಿದ್ದಾರೆ. ಅದು ಅವರವರಿಗೆ ಬಿಟ್ಟಂತ ವಿಷಯ. ಆದರೆ ಹೇಗಂತ ನಾವು ನಮ್ಮಲ್ಲಿ ಹೇಗಂತ ಹೆಚ್ಚಾಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನು ಮೇಂಟೈನ್ ಮಾಡಿದ್ದೇವೆ. ಒಂದು 10 ರೂಪಾಯಿ ಯಾಕೆ ನಮಗೆ ಮನಸ್ಸು ಕೇಳೋದಿಲ್ಲ, ನಮ್ಗೆ ಗೊತ್ತಿರ್ತದೆ ಯಾವ ಪ್ರಾಡಕ್ಟ್ಸ್ ಒಳ್ಳೇದು. ಆ ಸಂದರ್ಭದಲ್ಲಿ ಈಗ ಶುರು ಹೇಗಂತ ಹೇಳಿದ್ರೆ ಇಲ್ಲಿ ಒಂದೊಂದು N95 ಮಾಸ್ಕ್ಗಳು ಫೇಕ್ N95 ಮಾಸ್ಕ್ ತುಂಬ ಜನರಿಗೆ ಕೊಟ್ಟಿದ್ದಾರೆ. ತುಂಬ ಜನರಿಗೆ ಕೊಟ್ಟಿದ್ದಾರೆ, ತುಂಬ ಜನರಿಗೆ ಆಗಿದೆ. ಯಾಕೆ ಜನರಿಗೂ N95 ಅಂತೇಳಿ ಆ ಸಂದರ್ಭದಲ್ಲಿ ಜನರಿಗೆ ಗೊತ್ತಿಲ್ಲ, ನಮಗೂ N95 ಅಂತೇಳಿ ಗೊತ್ತಿಲ್ಲ. N95 ಬರ್ದಿದ್ರೆ N95 ಅಂತೇಳಿ ಆಗಿದೆ. ಇದರಲ್ಲಿ ಅಲ್ಲ, ಈ ಕೊಟ್ಟವರಿಗೆ ಗೊತ್ತಿಲ್ಲದೆ ಇರ್ಬೋದು, ವಿಷಯ ಬೇರೆ. ಕೊಟ್ಟವರಿಗೆ ಗೊತ್ತಿರ್ಬೋದು, ಅಥವಾ ಗೊತ್ತಿದ್ದು ಕೊಟ್ಟಿರ್ಬೋದು, ಗೊತ್ತಿಲ್ಲದೆ ಕೊಟ್ಟಿರ್ಬೋದು, ಆ ವಿಷಯ ಬೇರೆ. ಅವಾಗ ಯಾರಿಗೂ ಏನು ಅಂತ ಗೊತ್ತಿಲ್ಲ. ಆ ಸಂದರ್ಭ ತುಂಬ ಫೇಕ್ ಇದು ಬಂದಿದೆ, N95 ಮಾಸ್ಕ್ಗಳು ಬಂದಿದೆ. ಈಗ ಕೂಡ ಸ್ಯಾನಿಟೈಸರ್ಗಳು ಕೂಡ ಹಾಗೆ ಅಲ್ಲಲ್ಲಿ ಮನೆಯಲ್ಲಿ ಮಾಡ್ತಾರೆ. ಆ್ಯಕ್ಚುಲಿ ಒಂದು 500 ml ಸ್ಯಾನಿಟೈಸರ್ಗೆ ಒಳ್ಳೆ ಕಂಪ್ನಿ ಅಂತ ಹೇಳಿದರೆ ಈ ಡಾಕ್ಟರ್ಸ್ ಎಲ್ಲ ಯೂಶಲಿ ಹಾಸ್ಪಿಟಲ್ಸಲ್ಲಿ ಯೂಸ್ ಮಾಡ್ತಾರೆ. ಒಂದು ಬ್ರ್ಯಾಂಡೆಡ್ ಕಂಪ್ನಿದು 500 mlಗೆ 600 ರೂಪೀಸ್ ಇದೆ. 500 mlಗೆ ಅಷ್ಟಿದೆ ಯೂಶಲಿ. ಒಳ್ಳೆ ನಿಮಗೆ ಅಂತ ಹೇಳಿದ್ರೆ ಕ್ವಾಲಿಟಿ ಸ್ಯಾನಿಟೈಸರ್ ಅಂತ ಹೇಳಿದ್ರೆ ಅದು. ಈಗೇನು ಬರ್ತವೆ ಈ ರಬ್ಗಳು, ಹ್ಯಾಂಡ್ ರಬ್ಗಳು ಅಥವಾ ಏನೋ ಇದೆಲ್ಲ ಬರ್ತವೆಲ್ಲ, ಇದೆಲ್ಲ 5 ಲೀಟ್ರಿಗೆ ಈಗ ಜನರು 900 ರೂಪೀಸ್ 800 ರೂಪೀಸ್ ಕೇಳ್ತಾ ಇದ್ದಾರೆ. ನೀವು ಕ್ವಾಲಿಟಿ ನೋಡಿ, ಅದರಲ್ಲಿ ಯಾವ ರೀತಿ ಇರ್ಬೋದು, ಅದನ್ನು ಯೂಸ್ ಮಾಡಿದರೆ ಪ್ರೊಟೆಕ್ಷನ್ ಯಾವ ರೀತಿ ಇದೆ ಅದನ್ನು ನೋಡಬೇಕಾಗ್ತದೆ. ಹಾಗೆ ನಾವು ಆ ನೆಲೆಯಲ್ಲಿ ಹೇಗೆ ಅಂತ ಹೇಳಿದರೆ ಕಾಂಪಿಟೇಷನ್ಗೆ ಯಾರನ್ನ ಇಳಿಯೋದಿಲ್ಲ. ಈ ಸಂದರ್ಭದಲ್ಲಿ ಅದು ನಮ್ಗೆ ತಪ್ಪಾಗ್ತದೆ. ಬಂದವರು ಹೇಳೋದು ನಮ್ಮ ಹತ್ರ ಇದಿದೆ, ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತಾರೆ. ಹಾಗೆ N95 ಮಾಸ್ಕ್ ಅವರು 200 ರೂಪಾಯಿ ಕೊಟ್ಟರೆ 200 ರೂಪಾಯಿ ವ್ಯಾಲ್ಯೂ ಸಿಗಬೇಕು ಅವರಿಗೆ. ಅದು 200 ರೂಪಾಯಿ, ಒಂದು 50 ರೂಪಾಯಿ ಅಲ್ಲ ವ್ಯಾಲ್ಯೂ, ಅದು ಆ ಪ್ರಾಡಕ್ಟ್ನ ವ್ಯಾಲ್ಯೂ. ಈಗ ಅದೇ 50 ರೂಪಾಯಿ ಮಾಸ್ಕ್ 200 ರೂಪಾಯಿ ಕೊಟ್ಟರೆ ಅವರಿಗೆ ಆ ವ್ಯಾಲ್ಯೂ ಸಿಗೋದಿಲ್ಲ. ಅದು 50 ರೂಪಾಯಿ ಮಾಸ್ಕ್ ಸಿಕ್ಕಿದಾಗೆ ಆಗ್ತದೆ. ಅದೇ ರೀತಿ ಅದರಲ್ಲಿ ಕೂಡ ಕ್ವಾಲಿಟಿ. ಮತ್ತು ನಾವು ಕೂಡ ನೋಡಬೇಕು, ಈಗ ನಮ್ಮನ್ನು ಬಂದ ಕಸ್ಟಮರ್ ಅಂತ ಹೇಳಿದರೆ ನಮ್ಮವರು
ಅವರಿಗೆ ಅದರಿಂದ ತೊಂದರೆ ಆಗಬಾರ್ದು. ನಾಳೆ ತಗೊಂಡೋಗಿ ಅಥವಾ N95 ಹಾಕಿ ಅವರೊಂದು ಕಾನ್ಫಿಡೆನ್ಸ್ ಅಲ್ಲಿ ಒಂದು ಕಡೆ ಹೋದಾಗ ಅವರಿಗೆ ವೈರಸ್ ಅಟ್ಯಾಕ್ ಆಗಬಾರ್ದು, ಅದರದ್ದು ಪ್ರಯೋಜನ ಅವರಿಗೆ ಸಿಗಬೇಕು. ಆ ನೆಲೆಯಲ್ಲಿ ಥಿಂಕ್ ಮಾಡಿ ನಾವು ಸಜೆಸ್ಟ್ ಮಾಡ್ತೇವೆ ನಾವು ಯೂಶಲಿ ಇಂಥದನ್ನು ತಗೊಳ್ಳಿ, ಅಥವಾ ನೀವು ಐಸೋಲೇಷನ್ ವಾರ್ಡಿಗೆ ಹೋಗೋದಾದ್ರೆ ಇಂಥ PP ಕಿಟ್ ತಗೊಳ್ಳಿ, ನಾರ್ಮಲ್ ಆದರೆ ಇಂಥದ್ದು ಸಾಕಾಗ್ತದೆ ನಿಮಗೆ. ಸ್ಯಾನಿಟೈಸರ್ ಕೂಡ ಹಾಗೆ, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಾದ್ರೆ ಕ್ವಾಲಿಟಿ ಸ್ಯಾನಿಟೈಸರ್ ಯೂಸ್ ಮಾಡಿ. ಇಲ್ಲಿದ್ರೆ ಕೈಯಲ್ಲೆಲ್ಲ ಕೆಲವರಿಗೆ ರ್ಯಾಷಸ್ ಎಲ್ಲ ಬಂದು ಅಂಥ ಸಮಸ್ಯೆಗಳಾಗಿದೆ, ಅದು ಕ್ವಾಲಿಟಿ ಇಲ್ಲದನ್ನು ಯೂಸ್ ಮಾಡೋದು. ಇಂಥದ್ದನ್ನು ನಾವು ಸಜೆಸ್ಟ್ ಮಾಡ್ತೇವೆ ಯೂಶಲಿ. ಈಗ ಒಂದು ಸರ್ತಿ ಯೂಸ್ ಮಾಡೋದಾದ್ರೆ ಅಡ್ಡಿಲ್ಲ. ಈಗ ರೆಗ್ಯುಲರ್ ಆಗಿ ದಿವಸಕ್ಕೆ ಒಂದು 10-15 ಸರ್ತಿ ಮಾಡುವವರು ಕ್ವಾಲಿಟಿ ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು. ಮತ್ತು ಈ ತುಂಬ ಈ ಹಾಸ್ಪಿಟಲ್ಗೆಲ್ಲ ಹೋಗುವಾಗ ನಾವು ಯೂಶಲಿ ಸ್ವಲ್ಪ N95 ಮಾಸ್ಕ್ಗಳನ್ನೇ ಬದಲಿಸಿ ಹಾಕಬೇಕು ಅಂತೇಳಿ ಹೇಳ್ತೇವೆ. ಮತ್ತೆಲ್ಲ ಅವರಿಗೆ ಬಿಟ್ಟ ವಿಚಾರ ಯೂಶಲಿ ನಾವು ಮಾಡುವಂಥದ್ದು. ಹೌದು, ಸೂಪರ್. ಆ್ಯಂಡ್ ಮೇ ಬಿ ನೀವು ಮಾತಾಡುವಾಗ ಗೊತ್ತಾಗುತ್ತೆ ಏನಂದರೆ ನಮಗೆ ಮೇನ್ಲಿ ಬಿಸ್ನೆಸ್ ಅಲ್ಲ, ನಮ್ಮ ಜನರ ಒಂದು ಕೇರ್ ಕೂಡ ನಾವು ನೋಡಲೇಬೇಕಾಗುತ್ತೆ. ಅಲ್ಲ, ಬಿಸ್ನೆಸ್ ಬೇಕು, ಬಿಸ್ನೆಸ್ ಒಟ್ಟಿಗೆ ಅದನ್ನು ನಾವು ನೋಡಬೇಕು. ಕರೆಕ್ಟ್. ಓಕೆ, ಸೊ ಏನು ಹೇಳ್ತೀರಾ ಸರ್ ಇನ್ ಫ್ಯೂಚರ್ ಕಮಿಂಗ್ ಕಸ್ಟಮರ್ಗಳಿಗೆ ಈ ಒಂದು ಎಫೆಕ್ಟ್ನಿಂದ ಕೆಲವೊಂದು ಜನರಿಗೆ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಸೊ ಏನು ಬರಬೇಕಾ ಬೇಡವಾ ಅನ್ನೋದೊಂದು ವಿಷಯ ಇದೆ. ಸೊ ನೀವೊಂದು ಕಸ್ಟಮರ್ಗಳಿಗೆ ಬರುವಂಥ ಕಸ್ಟಮರ್ಗಳಿಗೆ ಹೇಗೆ ಅಂತ ಹೇಳಿದ್ರೆ ಆದಷ್ಟು ಅಗತ್ಯ ಇದ್ದರೆ ಈ ಸಂದರ್ಭದಲ್ಲಿ ಬರುವುದು ಒಳ್ಳೆಯದು. ಕರೆಕ್ಟ್. ಯಾಕಂದ್ರೆ ಸರ್ಕಾರ ಕೂಡ ಅದನ್ನು ಹೇಳುವಂಥದ್ದು, ಅಗತ್ಯ ಬಿದ್ದರೆ ಮಾತ್ರ ಹೊರಗೆ ಹೋಗಿ ಅಂತೇಳಿ. ಆದರೆ ಕೆಲವೊಂದು ಸರ್ತಿ ನಮಗೆ ಈಗ ಅಂತೇಳಿ ಎಷ್ಟು ಸಮಯ ಅಂತೇಳಿ ಒಳಗೆ ಕೂತ್ಕೊಳ್ಳೋದು. ನಾವೀಗ ಏನಂತ ಹೇಳಿದರೆ ಸರ್ಕಾರವೇ ಹೇಳುವ ಹಾಗೆ ಅಥವಾ ಕೆಲವು ವೈದ್ಯರು ಹೇಳುವ ಹಾಗೆ ಅದರೊಟ್ಟಿಗೆ ನಾವು ಹೋಗಬೇಕು ಅಂತೇಳಿ ಹೇಳ್ತೀವಿ. ಎಸ್, ಅದರೊಟ್ಟಿಗೆ ಹೋಗಬೇಕಾದ್ರೆ ಹೇಗೆ ಅಂತ ಹೇಳಿದರೆ ನಾವು ಹೀಗೆ ನಮ್ಮ ಕೇರ್ ತಗೊಂಡು ಹೋಗಬೇಕು. ಆದಷ್ಟು ಅಗತ್ಯ ಇದ್ದಲ್ಲಿಗೆ ಮಾತ್ರ ಹೋಗುವಂಥದ್ದು, ಹೋಗುವಾಗ ಮಾಸ್ಕ್ ಧರಿಸುವಂಥದ್ದು ಅಥವಾ ಫೇಸ್ ಶೀಲ್ಡ್ ಧರಿಸುವಂಥದ್ದು ಅಂಥದ್ದೆಲ್ಲ ಮಾಡಬೇಕಾಗ್ತದೆ. ನಾವು ಧರಿಸುವಂಥದ್ದು ಅಥವಾ ಸ್ಯಾನಿಟೈಸರನ್ನು ಬಳಸುವಂಥದ್ದು, ಜಾಸ್ತಿ ಜನ ಇರುವಲ್ಲಿಗೆ ಹೋಗದಿರುವಂಥದ್ದು, ಫಂಕ್ಷನ್ಗಳಿಗೆ ಆಗಲಿ ಇದಕ್ಕೆ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗ್ತದೆ. ಸ್ಪೆಷಲಿ ಸೀನಿಯರ್ ಸಿಟಿಜನ್ಸ್, ಅವರು ಹೊರಗೆ ಬರೋದಿರೋದು ಒಳ್ಳೇದಂತ ಹೇಳ್ತಾರೆ ವೈದ್ಯರೆಲ್ಲ, ಅವರಿಗೆ ಬೇಗ ಎಫೆಕ್ಟ್ ಆಗ್ತದೆ ಅಂತೇಳಿ. ಅಂಥವರೆಲ್ಲ ಆದಷ್ಟು ಜಾಗ್ರತೆ ಇರೋದು ಒಳ್ಳೆಯದು. ಮತ್ತು ಈಗ ನಮ್ಮ ಶಾಪಿಗೆ ಬರುವವರಿಗೆ ನಾವು ಸಮಸ್ಯೆ ಇಲ್ಲ. ಅದಕ್ಕೆಲ್ಲ ನಾವು ಈಗ ನೀವು ಹೇಳಿದಾಗ ಇನ್ಫ್ರಾರೆಡ್ ಥರ್ಮೋಮೀಟರಲ್ಲಿ ಪ್ಯೂರನ್ನು ನೋಡಿಯೇ ಅವರನ್ನು ಒಳಗೆ ಬಿಡುವಂಥದ್ದು ಅಥವಾ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿ ಪ್ರಿಕಾಷನ್ ತಗೊಂಡು ನಾವು ಇಲ್ಲಿ ವ್ಯಾಪಾರ ಮಾಡ್ತೇವೆ ಅಲ್ವಾ? ಓಕೆ, ಎಸ್, ಸೂಪರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಮಾಹಿತಿಯನ್ನು ಕೊಟ್ಟಿದ್ರಿ. ಆ್ಯಂಡ್ ಅದರ ಜೊತೆಗೆ ನಮ್ಮ ಬಿಸ್ನೆಸ್ ಕೂಡ ಹಾಗೆ. ಆ್ಯಂಡ್ ಗಿರಿಜಾ ಜಾನ್ವರಿಯಲ್ಲಿ ಓಪನ್ ಆಯಿತು. ಆ್ಯಂಡ್ ಈಗ ಮೇ ಬಿ ಕಸ್ಟಮರ್ಗಳ ಒಂದು ಬಾಯಲ್ಲಿ ಇರೋದೇ ಗಿರಿಜಾ. ಸೊ ಹಾಗಾಗಿ ನಮ್ಮ ಒಂದು ಏನು ಇನ್ ಫ್ಯೂಚರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಿಮ್ಮ ಒಂದು ಬ್ರಾಂಚಸ್ ಎಲ್ಲ ಆಗಲಿ. ಸೊ ದೇವರು ಒಳ್ಳೇದು ಮಾಡಬೇಕು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ತುಂಬ ಥ್ಯಾಂಕ್ಸ್. ಅದೇ ರೀತಿ ನಿಮ್ಮ ಸ್ಪಂದನ ಟಿವಿ, ನಿಮ್ಮ ಬಳಗದವರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಒಂದು ನಮ್ಮ ಪ್ರಸಾರವನ್ನು ಮಾಡ್ತಿದ್ದೀರಿ ಕಂಪನಿಯ, ತುಂಬ ಧನ್ಯವಾದಗಳು. ಓಕೆ ಸರ್, ಅದಕ್ಕೆ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ವೀಕ್ಷಕರೇ, ನೀವು ನೋಡಿ ಆಯಿತು ಗಿರಿಜಾ ಹೆಲ್ತ್ ಕೇರ್ ಸರ್ಜಿಕಲ್ಸ್ ಉಡುಪಿಯಲ್ಲಿದೆ. ಸೊ ಹಾಗಾಗಿ ಕಂಪ್ಲೀಟ್ ಮಾಹಿತಿಯನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೇವೆ, ಎಷ್ಟು ಸೇಫ್ಟಿ ಇದೆ ಅಂತ. ಅದರ ಜೊತೆಗೆ ರವೀಂದ್ರ ಶೆಟ್ಟಿ ಅವರು ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಗಿರಿಜಾ ಹೆಲ್ತ್ ಕೇರ್ ಸರ್ಜಿಕಲ್ಸ್ ಬಗ್ಗೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಕೊರೋನಾ ಎಫೆಕ್ಟ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು 7 ಪಾಯಿಂಟ್ ಹೇಳಿದ್ದಾರೆ. ಆ 7 ಪಾಯಿಂಟ್ ಕೂಡ ನೀವು ಆ ಪಾಯಿಂಟ್ ಪ್ರಕಾರನೇ ಹೋದರೆ ಏನೂ ಹೆದರಿಕೆ ಬೇಡ ಅಂತ ಕೂಡ ಆ ಡಾಕ್ಟರ್ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.